ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೋತ್ರಿಯರೆಲ್ಲರಿಗೂ ಕೂಡ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳನ್ನು ಹೇಳ್ತಾ, ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದಾದ ದಿವಸ ಯಾವ ಯಾವ ಕರ್ಮಗಳನ್ನು ಮಾಡಬೇಕು ಎನ್ನುವುದನ್ನು ಹೇಳುವಂತಹನಾಗ್ತಾ ಇದ್ದೇನೆ. ಚೈತ್ರಾದೌ ಉಷಸಿ ಸ್ಮರನ್ ರಘುಪತಿಂ ಚೋತ್ತಾಯ ಚಂದ್ರಂ ಸ್ಮರೇತ್ ವೃದ್ಧಾಜ್ಞಾಮನುಗೃಹ್ಯ ನಿಂಬಕದಲಂ ಪ್ರಾಜ್ಯಾಶ್ಯ ಪಾತ್ರೆ ಸ್ವಕಂ ವಕ್ತ್ರಂ ವೀಕ್ಷ ಚ ದರ್ಪಣೆ ಸುಮನಸೋ ದೈವಜ್ಞಮಿತ್ರಾನ್ವಿತಃ ಪಂಚಾಂಗಂ ಶೃಣುಯಾನ್ ನೃಪಪ್ರಮುದಿತಃ ಸಂಭಾವ್ಯ ಮೌಹೂರ್ತಿಕಾನ್ ಎಂಬುದಾಗಿ. ಚೈತ್ರದ ಆದಿ ಅಂದರೆ ಚೈತ್ರ ಮಾಸದ ಪ್ರತಿಪದಾದ ದಿವಸ, ಆ ದಿವಸ ಯುಗಾದಿ ಎಂಬುದಾಗಿ ಕರೆಸಿಕೊಳ್ಳುವಂತಹದ್ದಾಗ್ತಾ ಇದೆ. ಆ ಯುಗಾದಿಯ ದಿನದಂದು ಪ್ರಾತಃ ಕಾಲದಲ್ಲಿಯೇ ಅಂದರೆ ಅರುಣೋದಯ ಕಾಲದಲ್ಲಿಯೇ ಎದ್ದೇಳುವಂತಹವರಾಗಬೇಕು. ಎದ್ದು ಚಂದ್ರನನ್ನು ಸ್ಮರಣೆ ಮಾಡಿ, ಹಾಗೆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಆನಂತರದಲ್ಲಿ ದೇವಪೂಜೆ, ನಿತ್ಯಾನ್ನಿಕ ದೇವಪೂಜಾದಿ ಕರ್ಮಗಳನ್ನು ಮುಗಿಸಿ ಪರಮಾತ್ಮನಿಗೆ ಬೇವಿನ ಎಲೆಯ ಪತ್ರವನ್ನು ಸಮರ್ಪಣೆ ಮಾಡಿ, ಅದರ ಜೊತೆಗೆ ಬೆಲ್ಲವನ್ನು ಸಮರ್ಪಣೆ ಮಾಡಿ, ಆ ಬೆಲ್ಲವನ್ನು ನಿಂಬಪತ್ರವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಖವನ್ನು ದರ್ಪಣದಲ್ಲಿ ನೋಡಿಕೊಂಡು, ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡು ಸುಮನಸ್ಕರಾಗಿ ದೇವಬ್ರಾಹ್ಮಣರ ಜೊತೆಗೆ ಸೇರಿದವರಾಗಿ ಪಂಚಾಂಗವನ್ನು ಶ್ರವಣ ಮಾಡಬೇಕು. ಈ ಪಂಚಾಂಗವನ್ನು ಶ್ರವಣ ಮಾಡುವುದರಿಂದ ನಮಗೆ ಅನೇಕ ವಿಧವಾಗಿರ್ತಕ್ಕಂತಹ ಫಲ ದೊರೆಯುತ್ತದೆ ಎಂಬುದಾಗಿ ಹೇಳುವಂತಹವರಾಗ್ತಾ ಇದ್ದಾರೆ. ಈ ದಿವಸ ಚೈತ್ರ ಶುದ್ಧ ಯುಗಾದಿ ಆದದ್ರಿಂದ, ಪ್ರತಿಪದ ಆದದ್ರಿಂದ ಈ ದಿವಸ ತೈಲ ಸ್ನಾನವನ್ನು ಕೂಡ ಮಾಡಬೇಕು, ಅಭ್ಯಂಗ ಸ್ನಾನವನ್ನು ಕೂಡ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದೆ ಶಾಸ್ತ್ರ. ಆ ತೈಲ ಸ್ನಾನವನ್ನು, ಅಭ್ಯಂಗ ಸ್ನಾನವನ್ನು ಮಾಡದೇ ಇದ್ದರೆ ನರಕವನ್ನು ಹೊಂದುತ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ ಕಾರಣದಿಂದ ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಆಬಾಲ ವೃದ್ಧರಾಗಿ, ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥಿಗಳು, ಸನ್ಯಾಸಾಶ್ರಮಿಗಳು, ವಿಧವೆಯರು ಎಲ್ಲರೂ ಕೂಡ ಈ ದಿವಸ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಹೇಳುವಂಥವರಾಗ್ತಾ ಇದ್ದಾರೆ. ಯಾಕೆ ಅಂದರೆ ಆ ದಿವಸ ತೈಲದಲ್ಲಿ ಲಕ್ಷ್ಮಿ ಸನ್ನಿಹಿತಳಾಗಿರ್ತಾಳೆ, ಜಲದಲ್ಲಿ ಗಂಗಾ ನದಿಯ ಸನ್ನಿಧಾನ ಇರುತ್ತದೆ. ಆದುದರಿಂದ ನಮ್ಮಲ್ಲಿ ಇರ್ತಕ್ಕಂತಹ ಜಾಡ್ಯದ ಪರಿಹಾರಕ್ಕೋಸ್ಕರ ಅಥವಾ ಅಲಕ್ಷ್ಮಿಯ ಪರಿಹಾರಕ್ಕೋಸ್ಕರ ಈ ದಿವಸ ಅವಶ್ಯವಾಗಿ ತಪ್ಪಿಸದೇನೆ ಎಲ್ಲರೂ ಕೂಡ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಶ್ರುತಿ ಹೇಳುವಂಥದ್ದಾಗ್ತಾ ಇದೆ. ಆನಂತರದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಿ ನಿತ್ಯಾನ್ನಿಕ ಸಂಧ್ಯಾ ವಂದನೆ, ದೇವಪೂಜಾದಿಗಳನ್ನು ಮುಗಿಸಿ ಪರಮಾತ್ಮನಿಗೆ ನಿಂಬಕ ಪತ್ರವನ್ನು ಸಮರ್ಪಣೆ ಮಾಡಿ ಪಂಚಾಂಗ ಶ್ರವಣ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಮಾಡುವುದರಿಂದ ಏನು ದೊರೀತಾ ಇದೆ ಅಂದರೆ, ಭಕ್ಷೇತ್ ಸೌಖ್ಯಂ ಮಾನದಂ ವ್ಯಾಧಿನಾಶಂ ದೀರ್ಘಾಯುಷ್ಯಂ ಲಭ್ಯತೆ ವರ್ಷಮೂಲೆ ಎಂಬುದಾಗಿ. ನಾವು ಅಭ್ಯಂಗ ಸ್ನಾನ, ನಿಂಬಕದಳ ಭಕ್ಷಣ, ಪಂಚಾಂಗ ಶ್ರವಣ ಇತ್ಯಾದಿಗಳನ್ನು ಮಾಡೋದ್ರಿಂದ ಏನು ಫಲ ಅಂದರೆ, ಮಾನದಂ ಸೌಖ್ಯಂ, ಸೌಖ್ಯ ದೊರೀತಾ ಇದೆ, ಮಾನವಂತರಾಗ್ತಾ ಇದ್ದೇವೆ, ಹಾಗೆ ನಮಗೆ ಬರ್ತಕ್ಕಂತಹ ರೋಗಾದಿಗಳ ನಾಶ ಆಗುವಂಥದ್ದಾಗ್ತಾ ಇದೆ, ದೀರ್ಘಾಯುಷ್ಯವು ಕೂಡ ದೊರೆಯುವಂತಹದ್ದಾಗ್ತಾ ಇದೆ ಈ ಯುಗಾದಿಯ ದಿವಸದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ. ಅಷ್ಟೇ ಅಲ್ಲ, ಈ ನಿಂಬಕ ದಳವನ್ನು ಭಕ್ಷಣ ಮಾಡಿದರೆ ಇನ್ನೂ ಏನು ಫಲ ಎನ್ನುವುದನ್ನು ಕೂಡ ಹೇಳ್ತಾ ಇದ್ದಾರೆ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ
ದಲಭಕ್ಷಣಂ ಎಂಬುದಾಗಿ. ನಿಂಬ ಪತ್ರವನ್ನು ಅಥವಾ ಬೇವು ಬೆಲ್ಲವನ್ನು ಈ ದಿವಸ ಸ್ವೀಕಾರ ಮಾಡುವುದರಿಂದ ಶತಾಯು 100 ವರ್ಷಗಳವರೆಗೆ ನಮ್ಮ ಆಯುಷ್ಯು ವೃದ್ಧಿಯಾಗುವಂಥದ್ದಾಗ್ತಾ ಇದೆ. ಅಷ್ಟೇ ಅಲ್ಲ, ವಜ್ರದೇಹಾಯ, ದೇಹ ವ್ಯಾಧಿಗಳಿಂದ ವಿಮುಕ್ತವಾಗಿ ವಜ್ರದಂತೆ ಕಠಿಣ ದೇಹ ಉಳ್ಳದ್ದಾಗುತ್ತೆ, ದೃಢ ದೇಹ ಉಳ್ಳದ್ದಾಗುತ್ತೆ ಎಂಬುದಾಗಿ ಕೂಡ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಸರ್ವ ಸಂಪತ್ಕರಾಯಚ, ನಮಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಸಂಪತ್ತುಗಳು ಕೂಡ ದೊರೆಯುವಂತಹದ್ದಾಗ್ತಾ ಇದೆ. ಮತ್ತು ನಮಗೆ ಬರ್ತಕ್ಕಂತಹ ಎಲ್ಲ ಅರಿಷ್ಟಗಳ ನಾಶವೂ ಕೂಡ ಈ ನಿಂಬಪತ್ರದ ಭಕ್ಷಣೆಯಿಂದ ದೊರೆಯುವಂತಹದ್ದಾಗ್ತಾ ಇದೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇರೋದ್ರಿಂದ ಈ ದಿವಸ ಎಲ್ಲರೂ ಕೂಡ ಅವಶ್ಯವಾಗಿ ಬೇವು ಬೆಲ್ಲದ ಸೇವನೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳುವಂಥದ್ದಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ದಿವಸ ಪಂಚಾಂಗ ಶ್ರವಣವನ್ನು ಕೂಡ ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದೆ. ಆ ಪಂಚಾಂಗ ಶ್ರವಣದ ಫಲವನ್ನು ಕೂಡ ಹೇಳ್ತಾ ಇದ್ದಾರೆ. ಯಶೃಣೋತಿ ಮಧು ಶುಕ್ಲ ಪಕ್ಷಕ್ಕೆ ವರ್ಷನಾಥ ಸಚಿವಾಧಿಕಂ ಫಲಂ ಪ್ರಾಪ್ಮಿಯ ದುರಿತ ಮುಕ್ತ ವಿಗ್ರಹಂ ಚಾಯುರರ್ಥ ಮತುಳಂ ಯಶಸ್ಸುಕಂ ಎಂಬುದಾಗಿ. ಈ ಮಧು ಅಂದರೆ ಚೈತ್ರ ಮಾಸ ಎಂಬುದಾಗಿ ಕರೀತಾ ಇದ್ದಾರೆ. ಆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾದ ದಿವಸದಲ್ಲಿ ಯಾರು ಆ ವರ್ಷದ ರಾಜನಾಗಿರ್ತಕ್ಕಂಥವನು, ಹಾಗೆ ಸಚಿವಾದಿಗಳ ಫಲವನ್ನು ಯಾರು ಕೇಳ್ತಾ ಇದ್ದಾರೆ, ಅವರು ದುರಿತ ಮುಕ್ತ ವಿಗ್ರಹಂ, ನಮಗೆ ಬರ್ತಕ್ಕಂತಹ ಎಲ್ಲ ದುರಿತಗಳಿಂದಲೂ ಕೂಡ ಮುಕ್ತರಾಗ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಚಾಯುರಾರ್ಥ ಮತುಲಂ ಯಶಸ್ಸುಖಂ, ಆಯುಷ್ಯನ್ನು, ಅತುಲವಾಗಿರ್ತಕ್ಕಂತಹ ಸಂಪತ್ತನ್ನು, ಯಶಸ್ಸನ್ನು, ಸುಖವನ್ನು ಹೊಂದುವಂಥವರಾಗ್ತಾ ಇದ್ದೇವೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಆದುದರಿಂದ ಅವಶ್ಯವಾಗಿ ಈ ದಿವಸ ನಾವು ಪಂಚಾಂಗ ಶ್ರವಣವನ್ನು ಮಾಡಲೇಬೇಕು. ಆದುದರಿಂದ ಕ್ರೋಧಿನಾಮ ಸಂವತ್ಸರದ ಪಂಚಾಂಗದ ಶ್ರವಣವನ್ನು ನಾವೆಲ್ಲರೂ ಕೂಡ ಈಗ ಮಾಡುವಂಥವರಾಗೋಣ. ಕ್ರೋಧಿನಾಮ ಸಂವತ್ಸರಕ್ಕೆ ರಾಜಾದಿ ನವನಾಯಕರು ಯಾರು ಎಂಬುದನ್ನು ನೋಡೋಣ. ಈ ವರ್ಷದ ರಾಜ ಮಂಗಳ, ಮಂತ್ರಿ ಶನಿ, ಸೇನಾಧಿಪತಿ ಶನಿ, ಪೂರ್ವ ಸಸ್ಯಾಧಿಪತಿ ಅಂದರೆ ಮುಂಗಾರು ಬೆಳೆಗೆ ಮಂಗಳ, ಪರಸಸ್ಯಾಧಿಪತಿ ಹಿಂಗಾರು ಬೆಳೆಗೆ ಶನಿ, ಧಾನ್ಯಾಧಿಪತಿ ಚಂದ್ರ, ರಸಾಧಿಪತಿ ಗುರು, ನೀರಸಾಧಿಪತಿ ಮಂಗಳ, ಅರ್ಘಾಧಿಪತಿ ಶನಿ, ಮೇಘಾಧಿಪತಿ ಶನಿಯಾಗಿರುವಂಥವರಾಗಿದ್ದಾರೆ. ಹಾಗೆ ಪಶು ನಾಯಕ ಯಮ, ಸರ್ವೇಷಾಂ ಅಧಿಪತಿ, ಎಲ್ಲ ಉಪನಾಯಕರುಗಳು ಕೂಡ ಅಧಿಪತಿಯಾಗಿರ್ತಕ್ಕಂಥವನು ಮಂಗಳ ಆಗಿರುವಂಥವನಾಗಿದ್ದಾನೆ. ಮೇಷಾದಿ ರಾಶಿಗಳ ಆಯವ್ಯಯ ಫಲ ಹೀಗಿದೆ. ಮೇಷ ರಾಶಿಗೆ 2 ಆಯ 14 ವ್ಯಯ, ವೃಷಭ ರಾಶಿಗೆ 11 ಆಯ 5 ವ್ಯಯ, ಮಿಥುನ ರಾಶಿಗೆ 2 ಆಯ 5 ವ್ಯಯ, ಕಟಕ ರಾಶಿಗೆ 11 ಆಯ 14 ವ್ಯಯ, ಸಿಂಹ ರಾಶಿಗೆ 14 ಆಯ 11 ವ್ಯಯ, ಕನ್ಯಾ ರಾಶಿಗೆ 2 ಆಯ 5 ವ್ಯಯ, ತುಲಾ ರಾಶಿಗೆ 11 ಆಯ 5 ವ್ಯಯ, ವೃಶ್ಚಿಕ ರಾಶಿಗೆ 2 ಆಯ 14 ವ್ಯಯ, ಧನು ರಾಶಿಗೆ 14 ಆಯ 2 ವ್ಯಯ, ಮಕರ ರಾಶಿಗೆ 8 ಆಯ 5 ವ್ಯಯ, ಕುಂಭ ರಾಶಿಗೆ 8 ಆಯ 2 ವ್ಯಯ, ಮೀನ ರಾಶಿಗೆ 14 ಆಯ 2 ವ್ಯಯ. ಇನ್ನು ಅಶ್ವಿನ್ಯಾದಿ ಕಂದಾಯ ಫಲದ ಹೀಗಿದೆ. ಅಶ್ವಿನಿ ನಕ್ಷತ್ರಕ್ಕೆ 7-0-2, ಭರಣಿ ನಕ್ಷತ್ರಕ್ಕೆ 2-1-0, ಕೃತ್ತಿಕಾ ನಕ್ಷತ್ರಕ್ಕೆ 5-2-3, ರೋಹಿಣಿ ನಕ್ಷತ್ರಕ್ಕೆ 0-0-1, ಮೃಗಶಿರ ನಕ್ಷತ್ರಕ್ಕೆ 3-1-4, ಆರಿದ್ರ ನಕ್ಷತ್ರಕ್ಕೆ 6-2-2, ಪುನರ್ವಸು ನಕ್ಷತ್ರಕ್ಕೆ 1-0-0, ಪುಷ್ಯ ನಕ್ಷತ್ರಕ್ಕೆ 4-1-3, ಆಶ್ಲೇಷ ನಕ್ಷತ್ರಕ್ಕೆ 7-2-1, ಮಘ ನಕ್ಷತ್ರಕ್ಕೆ 2-0-4, ಪೂರ್ವ ಫಲ್ಗುಣಿ ನಕ್ಷತ್ರಕ್ಕೆ 5-1-2, ಉತ್ತರ ನಕ್ಷತ್ರಕ್ಕೆ 0-2-0, ಹಸ್ತ ನಕ್ಷತ್ರಕ್ಕೆ
303. ಚಿತ್ತಾ ನಕ್ಷತ್ರಕ್ಕೆ 611. ಸ್ವಾತಿ ನಕ್ಷತ್ರಕ್ಕೆ 124. ವಿಶಾಖ ನಕ್ಷತ್ರಕ್ಕೆ 402. ಅನುರಾಧ ನಕ್ಷತ್ರಕ್ಕೆ 710. ಜ್ಯೇಷ್ಠ ನಕ್ಷತ್ರಕ್ಕೆ 223. ಮೂಲ ನಕ್ಷತ್ರಕ್ಕೆ 501. ಪೂರ್ವಾಷಾಢ ನಕ್ಷತ್ರಕ್ಕೆ 014. ಉತ್ತರಾಷಾಢ ನಕ್ಷತ್ರಕ್ಕೆ 322. ಶ್ರವಣ ನಕ್ಷತ್ರಕ್ಕೆ 600. ಧನಿಷ್ಠ ನಕ್ಷತ್ರಕ್ಕೆ 113. ಶತತಾರ ನಕ್ಷತ್ರಕ್ಕೆ 421. ಪೂರ್ವಭಾದ್ರ ನಕ್ಷತ್ರಕ್ಕೆ 704. ಉತ್ತರಾಭಾದ್ರ ನಕ್ಷತ್ರಕ್ಕೆ 212. ರೇವತಿ ನಕ್ಷತ್ರಕ್ಕೆ 520. ಈ ರೀತಿಯಾಗಿರುವಂಥದ್ದಾಗಿದೆ. ಈ ಸಂಖ್ಯೆಯ ಫಲ ಏನು ಅಂದರೆ ವಿಷಮೇತು ಅರ್ಥಲಾಭ ಸ್ಯಾತ್ ಸಮೇತು ಸಮತಾ ಭವೇತ್ ಶೂನ್ಯೇ ಶೂನ್ಯಮವಾಪ್ನೋತಿ ಕಂದಾಯ ಫಲಮೀದೃಶಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ವಿಷಮ ಸಂಖ್ಯೆ ಇದ್ದರೆ ನಮಗೆ ಧನದ ಲಾಭ ಆಗತ್ತೆ. ಇನ್ನು ಸಮಸಂಖ್ಯೆ ಇದ್ದರೆ ಸಮ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎನ್ನುವಂತಹ ಫಲ ಇದೆ. ಇನ್ನು ಶೂನ್ಯಮವಾಪ್ನೋತಿ ಶೂನ್ಯ ಇದ್ದಾಗ ಶೂನ್ಯದ ಫಲ ಎಂಬುದಾಗಿ ಕಂದಾಯದ ಫಲವನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ 3 ಸಂಖ್ಯೆಯನ್ನು ಹೇಳಿದ್ವಿ. ಈ 3 ಸಂಖ್ಯೆಯ ಫಲ ಏನಂದರೆ ಒಂದೊಂದು ಕೂಡ 4 ತಿಂಗಳು ಫಲವನ್ನು ಕೊಡುವಂಥದ್ದಾಗ್ತಾ ಇದೆ. ಮೊದಲಿಗೆ ಶೂನ್ಯ ಬಂದಿತ್ತು ಅಂತಾದರೆ ಆ ಮೊದಲ 4 ತಿಂಗಳು ಚೈತ್ರಾದಿ ಮೊದಲ 4 ತಿಂಗಳು ನಮಗೆ ವ್ಯಾಧಿ ಅನ್ನುವಂಥದ್ದು ಬಾಧಿಸ್ತದ ಇದೆ ಎಂಬುದಾಗಿ ಅರ್ಥ. ಮಧ್ಯ ಶೂನ್ಯ ಮಹದ್ಭಯಂ, ಮಧ್ಯದಲ್ಲಿ ಶೂನ್ಯ ಬಂದಿದ್ದರೆ ನಮಗೆ ಮಹಾಭಯ ಉಂಟಾಗ್ತದೆ. ಅದು ಶ್ರಾವಣಾದಿ 4 ಮಾಸಗಳಿಂದ. ಇನ್ನು ಅಂತ್ಯದಲ್ಲಿ ಶೂನ್ಯ ಇದ್ದರೆ 4 ತಿಂಗಳು, ಕೊನೆಯ 4 ತಿಂಗಳು ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ, ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಈ 4 ತಿಂಗಳು ನಮಗೆ ರೋಗ ಪೀಡೆ ಎನ್ನುವಂಥದ್ದು ಬರುವಂಥದ್ದಾಗ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಒಂದು ವೇಳೆ 3 ಸ್ಥಳದಲ್ಲಿ ಶೂನ್ಯ ಇದ್ದರೆ ಮರಣ ಉಂಟಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಂದಾಯದ ಫಲ. ಈಗ ಸಂವತ್ಸರದ ಫಲವನ್ನು ನೋಡೋಣ. ಕ್ರೋಧಿನಾಮ ಸಂವತ್ಸರದ ಫಲ ವಿಷಮಂಚ ಜಗತ್ ಸರ್ವಂ ಆಕುಲಂ ಭವತಿ ಪ್ರಿಯೇ ಪ್ರಜಾನಾಂ ಜಾಯತೆ ಕ್ರೋಧಂ ಕ್ರೋಧಿ ಸಂವತ್ಸರೇ ಸದಾ ಎಂಬುದಾಗಿ. ಕ್ರೋಧಿನಾಮ ಸಂವತ್ಸರದಲ್ಲಿ ಜಗತ್ತಿನ ಜನರೆಲ್ಲರೂ ಕೂಡ ಹೊಯ್ದಾಟದಿಂದ ಕೂಡಿದ ಚಿಂತಾಕ್ರಾಂತ ಮನಸ್ಸುಳ್ಳವರಾಗಿರುತ್ತಾರೆ. ಪ್ರಜೆಗಳು ಪರಸ್ಪರ ಕ್ರೋಧ ಉಳ್ಳವರಾಗಿರುವಂಥವರಾಗಿದ್ದಾರೆ. ಇನ್ನು ರಾಜನಾಗಿರ್ತಕ್ಕಂತಹ ಕುಜನ ಫಲ ಭೌಮೇ ನೃಪೇ ವನ್ನಿಭಯಂ ಧನಕ್ಷಯಂ ಪ್ರಭೂತ ರೋಗವು ಪರಿಪೀಡ್ಯತೆ ಜನಾಃ ಚೋರಾಕುಲಂ ಪಾರ್ಥಿವ ವಿಗ್ರಹಂ ಸಕೃಜ್ಜಲಂ ವರ್ಷತಿ ಮೇಘನಾಥಃ ಎಂಬುದಾಗಿ. ಈ ವರ್ಷ ಮಂಗಳ ರಾಜನಾಗಿರುವುದರಿಂದ ಎಲ್ಲ ಪ್ರಜೆಗಳು ಕೂಡ ಅಗ್ನಿಭಯ, ಧನಕ್ಷಯ, ರೋಗ ರುಜಿನಗಳಿಂದ ಹಾಗೂ ರಾಜರುಗಳ ಚೋರರ ಭಯದಿಂದ ಬಳಲುವಂಥವರಾಗ್ತಾ ಇದ್ದಾರೆ. ಆದರೆ ಮೇಘಗಳು ಮಾತ್ರ ಉತ್ತಮವಾಗಿರ್ತಕ್ಕಂತಹ ಮಳೆಯನ್ನು ಸುರಿಸ್ತವೆ. ಇದರಿಂದ ಜಗತ್ತು ಸುಭಿಕ್ಷೆಯನ್ನು ಹೊಂದುವಂತಹದ್ದಾಗ್ತಾ ಇದೆ. ಮಂತ್ರಿ ಶನಿಯ ಫಲ ಅಗ್ನಿಚೋರಕುಲ ಪೃಥ್ವಿ ಮಹಾವ್ಯಾಧಿ ಪ್ರಪೀಡಿತಾ ಪ್ರಜಾರೋಗಭಯಂ ಚೈವ ಯತ್ರ ಮಂತ್ರಿ ಶನೈಶ್ಚರ ಎಂಬುದಾಗಿ. ಶನಿಯು ಮಂತ್ರಿಯಾಗಿರುವುದರಿಂದ ಈ ಜಗತ್ತು ಅಗ್ನಿ ಭಯ, ಕಳ್ಳರುಗಳ ಭಯದಿಂದ ಕೂಡಿದ್ದು ಜನರೆಲ್ಲರೂ ಕೂಡ ಮಹಾವ್ಯಾಧಿ ಹಾಗೆ ರೋಗ ಭಯದಿಂದ ಪೀಡಿತರಾಗುವಂಥವರಾಗ್ತಾ ಇದ್ದಾರೆ. ಸೇನಾಧಿಪತಿ ಶನಿಯ ಫಲ ಅಧರ್ಮಿಣೋ ರಾಜಸೇನಾ ವಿಪ್ರ ಪಾಪರತ ನರಾಹ ಪರಸ್ಪರಂ ಕ್ಷೋಭರುತ್ತಾ ಸೇನಾಧೀಶೇ ಶನೈಶ್ಚರೇ ಎಂಬುದಾಗಿ. ಶನಿಯು ಸೇನಾಧಿಪತಿಯಾಗಿರುವುದರಿಂದ ರಾಜಭಟರು ಮತ್ತು ವಿಪ್ರರು ಅಧರ್ಮಿಗಳಾಗುವಂಥವರಾಗ್ತಾ ಇದ್ದಾರೆ. ಜನರು ಪಾಪ ಕಾರ್ಯಗಳಲ್ಲಿ ತೊಡಗುವಂಥವರಾಗಿ ಪರಸ್ಪರ ಉದ್ವೇಗ ಉಳ್ಳವರಂತಾಗಿರ್ತಾರೆ. ಇನ್ನು ಮುಂಗಾರು ಅಧಿಪತಿ ಪೂರ್ವ ಸಸ್ಯಾಧಿಪತಿ ಕುಜನ ಫಲ ಹಾಹಾಭೂತಂ ಜಗತ್ ಸರ್ವಂ ವ್ಯಾಧಿರೋಗ ಪ್ರಪೀಡಿತಂ ಮಹಾರ್ಗಾಣಿ ಚ ಧಾನ್ಯಾನಿ
ಯತ್ರ ಸಸ್ಯಾಧಿಪತೆ ಕುಜೆ, ಕುಜನು ಪೂರ್ವ ಸಸ್ಯಾಧಿಪತಿ ಆಗಿರೋದ್ರಿಂದ ಧಾನ್ಯಗಳ ಬೆಲೆ ಹೆಚ್ಚಾಗುವಂತಹದ್ದಾಗ್ತಾ ಇದೆ. ರೋಗಾದಿಗಳಿಂದ ಜನರು ಪೀಡಿತರಾಗುವಂಥವರಾಗ್ತಾ ಇದ್ದಾರೆ. ಇನ್ನು ಪರಸಸ್ಯಾಧಿಪತಿ ಶನಿ ಫಲ, ಶನಿಯು ಹಿಂಗಾರಿಗೆ ಬೆಳೆಗೆ ಸಸ್ಯಾಧಿಪತಿ ಆಗಿರೋದ್ರಿಂದ ಕಡಿಮೆ ಮಳೆಯಿಂದ ಧಾನ್ಯಗಳು ಸರಿಯಾಗಿ ಬೆಳೆಯದೆ ಧನವೂ ಲಭ್ಯವಾಗದೆ ಬಹಳ ರೋಗಗಳಿಂದ ಜನರು ಪೀಡಿತರಾಗುವಂಥವರಾಗ್ತಾ ಇದ್ದಾರೆ. ಧಾನ್ಯಾಧಿಪತಿ ಚಂದ್ರ, ಧಾನ್ಯಕ್ಕೆ ಅಧಿಪತಿ ಚಂದ್ರನಾಗಿರುವುದರಿಂದ ಸೌಮ್ಯೇ ಧಾನ್ಯಾಧಿಪತೆ ಜಾತೆ ಕೋಶವೃದ್ಧಿ ಪ್ರವರ್ಧತೆ ನಿರಾತಂಕಾತಿ ಉದ್ಯೋಗಂ ಪ್ರಜಾನಂದಂತಿ ಪಾರ್ಥಿವಾಹ ಎಂಬುದಾಗಿ ಹೇಳಿದ್ದಾರೆ. ಧಾನ್ಯಾಧಿಪತಿಯು ಚಂದ್ರನಾಗಿರುವುದರಿಂದ ಬೆಳೆಗಳಿಂದ ಗೋದಾಮುಗಳು ತುಂಬಿ ತುಳುಕುವಂತಹದ್ದಾಗ್ತಾ ಇದೆ. ಜನರಿಗೆ ಕೈತುಂಬ ಕೆಲಸ ದೊರೆತು ರಾಜರುಗಳು ಸಂತೋಷವನ್ನು ಅನುಭವಿಸುವಂತಹವರಾಗ್ತಾ ಇದ್ದಾರೆ. ಇನ್ನು ರಸಾಧಿಪತಿಯು ಗುರುವಾಗಿದ್ದಾನೆ. ಅದರ ಫಲ ಹೀಗಿದೆ: ಗುಡಾಜ್ಜಂಚ ತಥಾ ಕ್ಷೌದ್ರಂ ತೈಲಂ ಲವಣ ಶರ್ಕರಾ ಘೃತಂ ದುಗ್ಧಂ ಭವೇದ್ದೇನೋ ಗುರುರ್ಯದಿ ರಸಾಧಿಪತೆ. ಗುರು ರಸಾಧಿಪತಿಯಾಗಿರೋದ್ರಿಂದ ಬೆಲ್ಲ, ತುಪ್ಪ, ಜೇನುತುಪ್ಪ, ಎಣ್ಣೆ, ಉಪ್ಪು, ಕಲ್ಲು ಸಕ್ಕರೆ, ಬೆಣ್ಣೆ, ಹಾಲು ಮುಂತಾದ ಗೋವಿನಿಂದ ಉತ್ಪತ್ತಿಯಾಗ್ತಕ್ಕಂತಹ ಪದಾರ್ಥಗಳೆಲ್ಲವೂ ಕೂಡ ಹೇರಳವಾಗಿ ದೊರೆಯುವಂತಹದ್ದಾಗ್ತಾ ಇದೆ. ಇನ್ನು ಮೇಘಾಧಿಪತಿ ಶನಿಯಾಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಮಳೆ ಬೀಳ್ತದೆ. ನಾಯಕರುಗಳಿಗೆ ಘೋರವಾದ ಮರಣವನ್ನು ಹೊಂದುವಂಥವರಾಗ್ತಾ ಇದ್ದಾರೆ. ಭೂಮಿಯು ನಾನಾ ವಿಧವಾಗಿರ್ತಕ್ಕಂಥ ಕ್ಲೇಶವನ್ನು ಅನುಭವಿಸುವಂಥದ್ದಾಗ್ತಾ ಇದೆ. ಇನ್ನು ಪಶುಪಾಲಕ ಯಮ ದೇಶದ ಎಲ್ಲೆಡೆ ಅನಾವೃಷ್ಟಿ ಆಗುವುದರಿಂದ ಹುಲ್ಲು ಮೇವು ಅಲ್ಪವಾಗಿ ಬೆಳೆಯುವಂತಹದ್ದಾಗ್ತಾ ಇದೆ. ಗೋವು, ಮಹಿಷ ಮುಂತಾದವುಗಳು ಅಲ್ಪ ಹಾಲನ್ನು ಕೊಡುವಂತಹದ್ದಾಗ್ತಾ ಇದೆ. ಅಷ್ಟೇ ಅಲ್ಲದೇನೆ ಪಶುಗಳಿಗೆ ಪೀಡೆ ಉಂಟಾಗುವಂತಹದ್ದಾಗ್ತಾ ಇದೆ. ಹೀಗೆ ಈ ವರ್ಷದ ಫಲ ಇರುವಂತಹದ್ದಾಗಿದೆ. ಈ ವರ್ಷದ ಚೈತ್ರ ಶುದ್ಧ ಪ್ರತಿಪದ ಯುಗಾದಿ ದಿವಸದಂದು ಯಾವ ಕರ್ಮಗಳನ್ನು ಮಾಡಬೇಕು, ಅದರಿಂದ ಏನು ಫಲ ಉಂಟಾಗ್ತದೆ ಎನ್ನುವುದನ್ನು ನೋಡೋಣ. ಈ ಚೈತ್ರ ಮಾಸ ಶುಕ್ಲಪಕ್ಷದ ಪ್ರತಿಪದಾದಂದು ಚಾಂದ್ರಮಾನ ಯುಗಾದಿ ಎಂಬುದಾಗಿ ಕರೆಸಿಕೊಳ್ಳುವಂಥದ್ದಾಗ್ತಾ ಇದೆ. ಹಿಂದೆ ಹೇಳಿದಂತೆ ಈ ಚಾಂದ್ರಮಾನ ಯುಗಾದಿಯಂದು ಪ್ರಾತಃ ಕಾಲದಲ್ಲೆದ್ದು ಸ್ನಾನ, ಸಂಧ್ಯಾ ವಂದನೆ, ದೇವಪೂಜಾದಿಗಳನ್ನು ಮಾಡಿ ಪರಮಾತ್ಮನಿಗೆ ನಿಂಬಪತ್ರವನ್ನು ಸಮರ್ಪಣೆ ಮಾಡಿ ಆ ನಿಂಬಪತ್ರವನ್ನು ನಾವೆಲ್ಲರೂ ಕೂಡ ಪ್ರಾಶನ ಮಾಡಬೇಕು. ಹಾಗೆ ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕೆಂಬುದಾಗಿ ಪ್ರಮಾಣ ಹೇಳ್ತಾ ಇತ್ತು. ಅದರಂತೆ ಪಂಚಾಂಗದ ಶ್ರವಣದ ಫಲವನ್ನು ನಾವು ಕೂಡ ಕೇಳುವಂತಹರಾಗಿದ್ದೇವೆ. ಈ ವರ್ಷದಲ್ಲಿ ವಿಶೇಷವಾಗಿ ಈ ಮಾಸದಲ್ಲಿ ಏನು ಮಾಡಬೇಕು ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಚೈತ್ರ ಮಾಸ ಪ್ರಾರಂಭ ಆಗುವುದೇ ಬೇಸಿಗೆ ಕಾಲ ಆದ್ದರಿಂದ ಆ ಬೇಸಿಗೆ ಕಾಲದಲ್ಲಿ ಸಮಸ್ತ ಜಗತ್ತಿನ ಕಡೆಯಲ್ಲೆಲ್ಲ ನೀರಿನ ಅಭಾವ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರು ದೊರೆಯದೇ ಇರುವಂತಹ ಸಂದರ್ಭಗಳು ಇರ್ತದೆ. ಅದಕ್ಕೋಸ್ಕರ ಅವರಿಗೆಲ್ಲರಿಗೂ ಕೂಡ ಅನುಕೂಲ ಆಗೋದಕ್ಕೋಸ್ಕರ ಪ್ರಪಾದಾನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಪೇಯಂ ಸರ್ವಸಾಮಾನ್ಯ ಭೂತೇಭ್ಯ ಪ್ರತಿಪಾದಿತ ಅಸ್ಯಾ ಪ್ರದಾನಾತ್ ಪಿತರಃ ತೃಪ್ಯಂತು ಹಿ ಪಿತಾಮಹಾಃ ಎಂಬುದಾಗಿ ಧರ್ಮಘಟಕ ದಾನ ಅಂದರೆ ಈ 4 ತಿಂಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ವಿಶೇಷವಾಗಿ ಈ 4 ಮಾಸಗಳಲ್ಲಿ ಪ್ರಪಾದಾನವನ್ನು, ಧರ್ಮಘಟ ದಾನವನ್ನು ಕೊಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಧರ್ಮಘಟ ದಾನವನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅಸ್ಯಾ ಪ್ರದಾನಾತ್ ಪಿತರಃ, ಈ ಧರ್ಮಘಟ ಅಂದರೆ ನೀರು ತುಂಬಿದ ಮಡಿಕೆಯನ್ನು ಕೊಡುವುದರಿಂದ ಪಿತೃಗಳ ದೇವತೆಗಳು ತೃಪ್ತರಾಗುವಂಥವರಾಗ್ತಾ ಇದ್ದಾರೆ ಎಂಬುದಾಗಿ ಹೇಳುವಂಥವರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಲ್ಲಿ ಪ್ರಾಣಿ ಪಕ್ಷಿಗಳಿಗೋಸ್ಕರ ನೀರಿನ ಮೂಲಗಳನ್ನು ಸೃಷ್ಟಿ ಮಾಡಿ ಅವುಗಳಲ್ಲಿ ನೀರು ಇಡೋದ್ರ ಮೂಲಕ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರನ್ನು ಕೊಡೋದ್ರಿಂದ ಪಿತೃದೇವತೆಗಳು ತೃಪ್ತರಾಗ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಪ್ರಪಾದಾತುಂ ಅಶಕ್ತೇನ ವಿಶೇಷಾತ್ ಧರ್ಮವೀಪ್ಸುನ ಪ್ರತ್ಯಹಂ ಧರ್ಮಘಟಕೋ ವಸ್ತ್ರ ಸಂವೇಷ್ಟಿತಾನನ ಬ್ರಾಹ್ಮಣಸ್ಯ ಗೃಹೇ ದೇಯಃ
ಜೇಯ ಶೀತಾಮಮಲ ಜಲಶುಚಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿ ದಿವಸವೂ ಕೂಡ ತಾಮ್ರದ ತಂಬಿಗೆ ಅಥವಾ ಮಣ್ಣಿನ ತಂಬಿಗೆಯಲ್ಲಿ ಲಾವಂಚ ಮುಂತಾದ ಔಷಧಿ ಮೂಲಿಕೆಗಳನ್ನು ಸೇರಿಸಿದ ಜಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದರ ಬಾಯಿಗೆ ಒದ್ದೆ ಬಟ್ಟೆಯನ್ನು, ಅದರ ಸುತ್ತಲೂ ಕೂಡ ಒದ್ದೆ ಬಟ್ಟೆಯನ್ನು ಸುತ್ತಿ ಬ್ರಾಹ್ಮಣನ ಮನೆಗೆ ಹೋಗಿ ಅದನ್ನು ದಾನ ಮಾಡಿದ್ದೆ ಆದರೆ ಅದರಿಂದಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಫಲ ಎನ್ನುವಂಥದ್ದು ದೊರೆಯುವಂಥದ್ದಾಗ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಮಾಸದ ಚೈತ್ರ ಶುಕ್ಲ ಪ್ರತಿಪತ್ತಿನಲ್ಲಿ ಈ ಅಪರಾಹ್ನ ಕಾಲದಲ್ಲಿ ಸತ್ಯವ್ರತ ರಾಜನ ಉದ್ಧಾರಕ್ಕಾಗಿ ಪರಮಾತ್ಮ ಮತ್ಸ್ಯ ರೂಪದಿಂದ ಜನನವನ್ನು ಮಾಡುವಂಥವನಾಗ್ತಾ ಇದ್ದಾನೆ. ಆದ್ದರಿಂದ ಈ ದಿವಸ ಮತ್ಸ್ಯ ಜಯಂತಿ ಎಂಬುದಾಗಿ ಕರೆಯುವಂಥದ್ದಾಗ್ತಾ ಇದೆ ಚೈತ್ರ ಶುಕ್ಲ ತೃತೀಯಾದ ದಿವಸದಲ್ಲಿ. ಆದ್ದರಿಂದ ಈ ಚೈತ್ರ ಶುಕ್ಲ ತೃತೀಯ ದಿವಸದಿಂದ ಮತ್ಸ್ಯ ಜಯಂತಿಯನ್ನು ಸರ್ವರು ಕೂಡ ಆಚರಿಸುವಂಥವರಾಗಬೇಕು. ಹಾಗೆ ಚೈತ್ರ ಶುಕ್ಲ ನವಮಿಯ ದಿನದಲ್ಲಿ ನಮಗೆಲ್ಲರಿಗೂ ಕೂಡ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮನ ಶ್ರೀರಾಮನ ಅವತಾರ ಆದ ದಿವಸ ಈ ಶ್ರೀ ರಾಮನವಮಿಯಂದು ವಿಶೇಷವಾಗಿ ರಾಮನ ಪೂಜೆಯನ್ನು ಮಾಡುವಂಥವರಾಗಬೇಕು. ಹೀಗೆ ನಾವು ಚೈತ್ರ ಮಾಸದ ಮಹಿಮೆಯನ್ನು ಕೇಳುವಂಥವರಾದ್ವಿ. ಈ ಚೈತ್ರ ಮಾಸದ ಮಹಿಮೆಯ ಜೊತೆಗೆ ಇನ್ನೂ ಒಂದು ವಿಶೇಷ ವಿಚಾರ, ಗುರು ಶುಕ್ರಾಸ್ತದ ವಿಚಾರ. ಈ ವರ್ಷ ಗುರುವು 5ನೇ ತಿಂಗಳು 5ನೇ ದಿನಾಂಕ 5/5/2024 ಚೈತ್ರ ಕೃಷ್ಣ ದ್ವಾದಶಿ ರವಿವಾರದಂದು ಪಶ್ಚಿಮದಲ್ಲಿ ಅಸ್ತನಾಗಿ 31/5/2024 ವೈಶಾಖ ಕೃಷ್ಣ ಅಷ್ಟಮಿ ಶುಕ್ರವಾರದಂದು ಪೂರ್ವದಲ್ಲಿ ಉದಯಿಸುವಂಥವರಾಗ್ತಾ ಇದ್ದಾನೆ. ಆದ್ದರಿಂದ ಮೇ 5ರಿಂದ ಮೇ 31ರವರೆಗೆ ಗುರು ಅಸ್ತ ಇರುವಂಥದ್ದಾಗಿದೆ. ಇನ್ನು ಶುಕ್ರಾಸ್ತವು 28/4/2024 ಪ್ರಾರಂಭವಾಗಿ 29/6/2024 ಇರುವಂತಹದ್ದಾಗಿದೆ. ಹಾಗೂ 17/3/2025 22/3/2025 ಕೂಡ ಶುಕ್ರಾಸ್ತ ದೋಷ ಇರುವಂತಹದ್ದಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಯಾರೂ ಕೂಡ ಶುಭ ಕಾರ್ಯಗಳನ್ನು ಮಾಡಬಾರದು ಎಂಬುದಾಗಿ ಶಾಸ್ತ್ರ ಹೇಳುವಂತಹದ್ದಾಗ್ತಾ ಇದೆ. ಜ್ಯೋತಿಷ್ ಶಾಸ್ತ್ರ ಇಂತಹ ಶಾಸ್ತ್ರವನ್ನು ನಾವೆಲ್ಲರೂ ಕೂಡ ತಿಳಿದು ಆಚರಿಸುವುದರಿಂದ ನಮಗೆ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎನ್ನುವುದು ಉಂಟಾಗುವಂಥದ್ದಾಗ್ತಾ ಇದೆ. ಯಾಕೆಂದರೆ ಈ ತಿಥಿ ಪಂಚಾಂಗವನ್ನು ಕೇಳೋದ್ರಿಂದ ಏನು ಫಲ ಅಂದರೆ ತಿಥೇಶ್ಚ ಶ್ರಿಯಮಾಪ್ನೋತಿ, ತಿಥಿಯ ವಿಶೇಷವನ್ನು ಕೇಳೋದ್ರಿಂದ ನಮಗೆ ಸಂಪತ್ತು ಎನ್ನುವಂಥದ್ದು ಬರುವಂಥದ್ದಾಗ್ತಾ ಇದೆ. ವಾರದ ಆಯುಷ್ಯವರ್ಧನಂ, ವಾರದ ಶ್ರವಣವನ್ನು ಮಾಡೋದ್ರಿಂದ ಆಯುಷ್ಯ ವೃದ್ಧಿ ಆಗ್ತದೆ. ನಕ್ಷತ್ರ ಧರತೆ ಪಾಪಂ, ನಕ್ಷತ್ರದ ಶ್ರವಣ ಮಾಡೋದ್ರಿಂದ ನಮಗೆ ಬರ್ತಕ್ಕಂತಹ ದೋಷ, ನಕ್ಷತ್ರ ಧರತೆ ಪಾಪಂ, ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಕೂಡ ನಾಶವಾಗುವಂತಹದ್ದಾಗ್ತಾ ಇದೆ. ಅಷ್ಟೇ ಅಲ್ಲ, ಪಂಚಾಂಗ ಫಲಮುತ್ತಮಂ ಎಂಬುದಾಗಿ ಹೇಳುವಂಥವರಾಗ್ತಾ ಇದ್ದಾರೆ. ಅಂತಹ ಈ ಚೈತ್ರ ಮಾಸದ ಕ್ರೋಧಿನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾ ದಿವಸ ಮಂಗಳವಾರ 9/4/2024 ಪ್ರತಿಪದ 39:46 ಫಲ ಇರುವಂತಹದ್ದಾಗಿದೆ. ರೇವತಿ ನಕ್ಷತ್ರ 5:48 ಫಲ. ವೈದ್ಯುತಿ ನಾಮಯೋಗ 23:40 ಫಲ. ಕಿಂಸ್ತುಗ್ಧ ನಾಮಕರಣ 12:32 ಫಲ. ಆ ದಿವಸ ರವಿ ಉದಯ ಬೆಳಗ್ಗೆ 6:24 ಆಗುವಂತಹದ್ದಾಗಿದೆ. ದಿನಮಾನವು 30:41 ಫಲ ಇರುವಂತಹದ್ದಾಗಿದೆ. ಧರ್ಮಶಾಸ್ತ್ರ ವಿಶೇಷ ಚಾಂದ್ರಮಾನ ಯುಗಾದಿ, ಕ್ರೋಧಿನಾಮ ಸಂವತ್ಸರ ಆರಂಭ, ಶ್ರೀರಾಮ ನವರಾತ್ರ ಆರಂಭ, ಅಭ್ಯಂಜನ, ವತ್ಸರಾಧಿಪ ಪೂಜಾ, ನವವಸ್ತ್ರಧಾರಣ, ಪಂಚಾಂಗ ಶ್ರವಣ, ನಿಂಬಕದಳ ಭಕ್ಷಣ, ದಧಿಕ್ಷೀರ ಘೃತವರ್ಜನ, ಧ್ವಜಾರೋಹಣ, ಶಕುನ ನಿರೀಕ್ಷಣ, ಮಾಸ ಪರ್ಯಂತ ದಂಪತಿ ಪೂಜನಾತ್ಮಕ ಗೌರಿ ವ್ರತ, ಮಾಸ ಪರ್ಯಂತ ಧರ್ಮಘಟ ದಾನ, ಪ್ರಪಾದಾನ, ಶ್ವೇತವರಾಹ ಕಲ್ಪಾದಿ, ಪ್ರಾತಃ ಕಾಲದಲ್ಲಿ ಶ್ರೀ ಮೂಲ ರಘುಪತಿ ವೇದವ್ಯಾಸ ಹಾಗೂ ಶ್ರೀ ಮೂಲರಾಮದೇವರಿಗೂ
ಶ್ರೀ ಗುರುರಾಜಾದಿ ಸಮಸ್ತ ಬೃಂದಾವನಗಳಿಗೂ ಆರತಿ ಅಕ್ಷತೆ. ನಿಂಬಕ ದಳವನ್ನು ಭಕ್ಷಣೆ ಮಾಡಬೇಕಾದಾಗ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂಬುದಾಗಿ ಆ ಬೇವು ಬೆಲ್ಲವನ್ನು ನಾವೆಲ್ಲರೂ ಕೂಡ ಸೇವಿಸುವಂಥವರಾಗಬೇಕು. ಈ ರೀತಿಯಾಗಿ ನಾವು ಈ ದಿವಸ ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಶ್ರೀ ಪರಿಮಳ ಪ್ರತಿಷ್ಠಾನಂ ಎನ್ನುವಂತಹ ವತಿಯಿಂದ ಪ್ರಾರಂಭ ಮಾಡುವಂಥವರಾಗ್ತಾ ಇದ್ದೇವೆ. ಈ ಪ್ರತಿಷ್ಠಾನದ ವತಿಯಿಂದ ನಡೆಸ್ತಕ್ಕಂತಹ ಜ್ಞಾನ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು. ಈ ಧರ್ಮ ಕಾರ್ಯದಲ್ಲಿ ವಿಶೇಷವಾಗಿ ಧರ್ಮ ಕಾರ್ಯವನ್ನು ನಡೆಸುವುದಕ್ಕೆ, ಈ ಜ್ಞಾನ ಕಾರ್ಯವನ್ನು ನಡೆಸುವುದಕ್ಕೆ PM ಪ್ರಶಾಂತ್ ಅವರು, ಹಾಗೆ KK ಲಕ್ಷ್ಮಿ ಮತ್ತು ಅರ್ಘಾ ಭಟ್ ಅವರ ಧರ್ಮಪತ್ನಿ KK ಲಕ್ಷ್ಮಿ ಹಾಗೂ ಅವರ ಪುತ್ರಿ ಅರ್ಘಾ ಭಟ್ ಎಂಬುವರು ಜ್ಞಾನ ಕಾರ್ಯಕ್ಕೆ ವಿಶೇಷವಾಗಿರ್ತಕ್ಕಂತಹ ಧನ ಸಹಾಯವನ್ನು ಮಾಡುವಂಥವರಾಗಿದ್ದಾರೆ. ಅವರಿಗೆ ಗುರುಗಳು, ಮುಖ್ಯ ಪ್ರಾಣದೇವರು ಹಾಗೆ ಪರಮಾತ್ಮ ಎಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ರಕ್ಷಿಸಲಿ. ಹಾಗೆ ಈ ಜ್ಞಾನ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಶ್ರೀ ಪರಿಮಳ ಪ್ರತಿಷ್ಠಾನಂ ಎನ್ನುವಂತಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂಬುದಾಗಿ ನಾನು ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೇ ಪರಮಸ್ರೋತು. ಹರಿ ಓಂ. ಇದುವರೆಗೂ ಈ ಜ್ಞಾನ ಕಾರ್ಯವನ್ನು ನಡೆಸಿಕೊಟ್ಟಂತಹ ಪೂಜ್ಯ ಶ್ರೀಮಠದ ರಾಯರ ಮಠದ ಪಂಚಾಂಗ ಕರ್ತೃಗಳಾಗಿರುವಂತಹ ಶ್ರೀ ರಂಗನಾಥಾಚಾರ್ಯರಿಗೆ ಧನ್ಯವಾದಗಳು ಮತ್ತು ಆ ದಂಪತಿಗಳ ಪರವಾಗಿ ಯಥಾಶಕ್ತಿ ಈ ಸಂಭಾವನೆಯನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಓಂ ನಮೋ ಮಹದ್ಯ. ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಹಾಗೂ ಸನಾತನ ಧರ್ಮದ ಬಗ್ಗೆ, ಶ್ರೀಮನ್ಮಧ್ವ ಸಿದ್ಧಾಂತದ ಬಗ್ಗೆ, ಶ್ರೀ ರಾಘವೇಂದ್ರ ತೀರ್ಥರೇ ಮೊದಲಾದ ಅನೇಕ ಯತಿವರೇಣ್ಯರ ಟೀಕಾ ಟಿಪ್ಪಣಿಗಳ ಬಗ್ಗೆ, ಹರಿದಾಸರು, ಯತಿಗಳು ಮುಂತಾದ ಅನೇಕ ಮಹನೀಯರ ಬಗ್ಗೆ ಅದೆಷ್ಟೋ ಶ್ರಮಪಟ್ಟು ಸಂಶೋಧನೆ ಮಾಡಿ ವಿಶೇಷ ಮಾಹಿತಿಯನ್ನು ನಿಮಗಾಗಿ ಈ ಚಾನೆಲ್ ಮೂಲಕ ಈ ಹಿಂದೆಯೇ ತಿಳಿಸಿದ್ದೇವೆ, ಇನ್ನು ಮುಂದೆ ಕೂಡ ತಿಳಿಸುತ್ತೇವೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುರು ರಾಘವೇಂದ್ರ.